ಸುಪ್ರೀಂ ಕೋರ್ಟ್ 1/8/2024ರಲ್ಲಿ ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ಬಗ್ಗೆ ಒಂದು ತೀರ್ಪನ್ನು ನೀಡಿದೆ. ಈ ತೀರ್ಪಿನ ಅನ್ವಯ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನು ನೀಡಬಹುದು ಅನ್ನೋದ್ರ ಬಗ್ಗೆ ತೀರ್ಪನ್ನು ಇಟ್ಟಿದೆ. ಆದರೆ ನಾವು ಬೋವಿ, ಲಂಬಾಣಿ, ಕೊರಮ, ಕೊರಚ ಜಾತಿಯವರು ಒಳ ಮೀಸಲಾತಿಯ ವಿರುದ್ಧವಾಗಿದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಭಾರತ ಸಂವಿಧಾನ ಶಿಲ್ಪಿ, ಶ್ರೇಷ್ಠ ವಿಚಾರವಾದಿ, ಮಾನವತಾವಾದಿ ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮೆಲ್ಲರಿಗೂ ಕೂಡ 15% ಮೀಸಲಾತಿಯನ್ನು ನೀಡಿದ್ದಾರೆ. ಇದನ್ನು ಛಿದ್ರಗೊಳಿಸೋದು ಬೇಡ. ಶೋಷಿತ ವರ್ಗಕ್ಕೆ, ಮೇಲ್ವರ್ಗದ ಕ್ರೌರ್ಯಕ್ಕೆ, ದಬ್ಬಾಳಿಕೆಗೆ ಒಳಗಾಗಿರ್ತಕ್ಕಂಥವ್ರಿಗೆ ಮೀಸಲಾತಿಯ ಸೌಲಭ್ಯ ಸಿಗಬೇಕು ಅಂಥೇಳಿ 15% ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಛಿದ್ರ ಮಾಡಬಾರ್ದು ಅಂಥೇಳಿ ಅವರು ಹೇಳಿದ್ದಾರೆ. ಅದೇ ಪ್ರಕಾರ ನಮಗೆ 15% ಮೀಸಲಾತಿ ಪರಿಶಿಷ್ಟ ಜಾತಿಯ 101 ಜಾತಿಗಳಿಗೆ ನೀಡಬೇಕು. ಅದರ ಬದಲು ಅದನ್ನು ಬಲಾಢ್ಯರಿಗೆ ಮಾತ್ರ ಕೊಡಬಾರ್ದು, ಅಲ್ಪಸಂಖ್ಯಾತರಿಗೂ ಕೂಡ ಕೊಡಬೇಕು. ಅಲ್ಪಸಂಖ್ಯೆಯಲ್ಲಿ ಯಾರು ಪರಿಶಿಷ್ಟ ಜಾತಿಯಲ್ಲಿ ಇದ್ದಾರೋ ಅವರು ಬೋವಿಗಳಾಗಿರ್ಬೋದು, ಲಂಬಾಣಿಗಳಾಗಿರ್ಬೋದು, ಕೊರಮ ಕೊರಚ ಆಗಿರ್ಬೋದು, ಹಕ್ಕಿ ಪಿಕ್ಕಿಯವರಾಗಿರ್ಬೋದು, ಹಂದಿ ಜೋಗಿಗಳಾಗಿರ್ಬೋದು, ಸುಡುಗಾಡು ಸಿದ್ಧರಾಗಿರ್ಬೋದು. ಆದ್ದರಿಂದ ಎಲ್ಲರಿಗೂ ಸಮಾನ ಅವಕಾಶ ಕೊಡಬೇಕು, ಸಾಮಾಜಿಕ ನ್ಯಾಯ ಕೊಡಬೇಕು, ಮತ್ತು ಎಲ್ಲರಿಗೂ ಪ್ರಾತಿನಿಧ್ಯ ಕೊಡಬೇಕು. ಇದರಿಂದಾಗಿ ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಸತ್ಪ್ರಜೆಗಳಾಗಿ ಬಾಳೋದಕ್ಕೆ ಅವಕಾಶ ಆಗ್ತದೆ, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕುತ್ತೆ. ಅದಕ್ಕೋಸ್ಕರ ಈಗ ನಾವು ಮನವಿಯನ್ನು ಏನು ಸರ್ಕಾರ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಅಧ್ಯಯನ ನಡೆಸಿ ವರದಿ ನೀಡಿ ಅಂಥೇಳಿ ನಾಗಮೋಹನ್ ದಾಸ್ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಯವರನ್ನು ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗವನ್ನು ಮಾಡಿದ್ದಾರೆ. ಅವರು ಇವಾಗ ಈ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ, ನಮ್ಮಿಂದ ಮನವಿಗಳನ್ನು ಪಡಿತಾ ಇದ್ದಾರೆ. ಇವತ್ತು ಅವರಿಗೆ ಮನವಿ ಸಲ್ಲಿಸಲು ನಮಗೆ ಅವಕಾಶ ಕೊಟ್ಟಿದ್ದಾರೆ. ಮನವಿ ಜೊತೆಯಲ್ಲಿ ನಾವೆಲ್ಲರೂ ಹೋಗಿ 1 ಗಂಟೆಗೆ ಅವರನ್ನು ಭೇಟಿ ಮಾಡ್ತಾಯಿದ್ದೀವಿ. ಒಳ ಮೀಸಲಾತಿ ಯಾವಾಗ ಜಾರಿ ಆಗಬೇಕಂದ್ರೆ 25ರ ಜನಗಣತಿ ಪ್ರಕಾರ ಜಾರಿ ಆಗಬೇಕಾ ಇಲ್ಲ? ಅದು ಈಗ ಏನಾಗಿದೆ, ನಾವೆಲ್ಲ ಹೇಳೋದೇನು ಅಂತ ಹೇಳಿದ್ರೆ, ಜನಗಣತಿ ನಡೆದಿರೋದೇ 2011ರಲ್ಲಿ, 11 ಇವಾಗ 2025ರಲ್ಲಿ ಇದ್ದೀವಿ. ಇಷ್ಟು 14 ವರ್ಷಗಳು ಸಂದ ಮೇಲೆ ಆ ಹಳಸಲು ಅಂಕಿಅಂಶಗಳನ್ನ ಇಟ್ಕೊಂಡು ಒಳ ಮೀಸಲಾತಿಯನ್ನು ನಿರ್ಧರಿಸೋಕ್ಕೆ ಬರೋದಿಲ್ಲ. ಅದ್ರ ಬದಲು ಕೇಂದ್ರ ಸರ್ಕಾರ 2025ರಲ್ಲಿ ಜನಗಣತಿಯನ್ನು ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅವ್ರು ಮಾಡಿದ ಮೇಲೆ ಆ ಮಾಹಿತಿ ತೆಗೆದುಕೊಂಡು ಆ ದತ್ತಾಂಶಗಳ ಆಧಾರದ ಮೇಲೆ ಒಳ ಮೀಸಲಾತಿಯನ್ನು ನಿರ್ಧಾರ ಮಾಡಿದ್ರೆ ನಮಗೆ ನ್ಯಾಯ ಸಿಗುತ್ತೆ.